ಬಿಸಿಲು ಹೆಚ್ಚಾದಂತೆ ರೈತನ ದೊಡ್ಡ ಸಮಸ್ಯೆ ಮಣ್ಣಿನ ತೇವಾಂಶ ಕಡಿಮೆಯಾಗೋದು. ನೀರು ಹಾಕಿದ್ರೂ ಮಣ್ಣು ಬೇಗ ಒಣಗ್ತದೆ. ಆದರೆ ಒಂದು ಸರಳ ವಿಧಾನದಿಂದ ಮಣ್ಣಿನ ತೇವಾಂಶವನ್ನು ಹೆಚ್ಚು ದಿನ ಉಳಿಸಬಹುದು. ಅದೇ ಮಲ್ಚಿಂಗ್ ವಿಧಾನ. ಮಣ್ಣಿನ ಮೇಲೆ ಒಣ ಎಲೆಗಳು ಅಥವಾ ಬೆಳೆ ಅವಶೇಷಗಳನ್ನು ಹಾಸಿದರೆ ಸೂರ್ಯನ ನೇರ ಬಿಸಿ ಮಣ್ಣಿಗೆ ತಾಗುವುದಿಲ್ಲ. ಇದರಿಂದ ಮಣ್ಣಿನ ಒಳಗಿನ ತೇವಾಂಶ ಹೆಚ್ಚು ಕಾಲ ಉಳಿಯುತ್ತದೆ. ನೀರಿನ ಬಳಕೆ ಕೂಡ ಕಡಿಮೆ ಆಗುತ್ತದೆ. ತೇವಾಂಶ ಉಳಿದರೆ ಬೇರುಗಳು ಬಲವಾಗುತ್ತವೆ. ಗಿಡಗಳು ಬಿಸಿಲಿನ ಒತ್ತಡವನ್ನು ಸುಲಭವಾಗಿ ಎದುರಿಸುತ್ತವೆ. ಮಲ್ಚಿಂಗ್ ಜೊತೆ ಜೀವಾಮೃತ ಬಳಕೆ ಮಾಡಿದರೆ ಮಣ್ಣಿನ ಸೂಕ್ಷ್ಮಜೀವಿಗಳು ಹೆಚ್ಚಾಗಿ ಭೂಮಿ ಇನ್ನಷ್ಟು ಸಜೀವವಾಗುತ್ತದೆ. ಸಾವಯವ ಕೃಷಿಯಲ್ಲಿ ಮಣ್ಣಿನ ಆರೋಗ್ಯವೇ ರೈತನ ನಿಜವಾದ ಸಂಪತ್ತು. ಇಂತಹ ಇನ್ನಷ್ಟು ಸಾವಯವ ಕೃಷಿ ಮಾಹಿತಿಗಾಗಿ ನಮ್ಮ ಚಾನಲ್ ದಿ JP ಆರ್ಗ್ಯಾನಿಕ್ ಫಾರ್ಮ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.